ಚೆಕ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒರಿಸ್ಸಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಅಂದರೆ ಕಂಪ್ಲೇಂಟ್ದಾರರು ಏನಿರ್ತಾರೆ ಅವರು ಇಲ್ಲೀಗಲ್ ಟ್ರಾನ್ಸ್ಫರ್ ಅಥವಾ ಇಲ್ಲೀಗಲ್ ವ್ಯವಹಾರಕ್ಕೆ ಬಳಸಿದಂಥ ಹಣಕ್ಕೆ ಸಂಬಂಧಪಟ್ಟಂತೆ ಚೆಕ್ ಬೌನ್ಸ್ ಪ್ರಕರಣವನ್ನು ದಾಖಲು ಮಾಡಿದರೆ ಅದು ಮೇಂಟೈನಬಲ್ ಆಗತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒರಿಸ್ಸಾ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಒಂದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಟಿಷನರ್ ಏನಿರ್ತಾರೆ ಅವರ ಮಗ ಕಂಪ್ಲೇಂಟ್ದಾರರ ಮಗನಿಗೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಸೀಟನ್ನು ಕೊಡಿಸ್ಕೊಡ್ತೀನಿ ಅಂತೇಳಿ ಹಣವನ್ನು ಪಡ್ಕೊಂಡಿರ್ತಾನೆ. ಆದರೆ ಪಿಟಿಷನರ್ ಅವರ ಮಗ ಆ ಸೀಟನ್ನು ಕೊಡಿಸ್ಕೊಳ್ಳೋದಕ್ಕೆ ಫೇಲ್ಯೂರ್ ಆಗಿರ್ತಾರೆ. ಸೊ ಹಾಗಾಗಿ ಕಂಪ್ಲೇಂಟ್ದಾರರ ಏನಿರ್ತಾರೆ ಅವರು ಪಿಟಿಷನರ್ ಅವರ ಮಗನ ಮೇಲೆ ವಿವಿಧ ಸೆಕ್ಷನ್ಗಳ ಮೇಲೆ ಕೇಸನ್ನು ಹಾಕಿರ್ತಾರೆ. ಅದು ಟ್ರಯಲ್ ವರ್ಷನಲ್ಲಿ ಇರ್ತದೆ. ಸೊ ಹಾಗೇನೆ ಅದು ಕೊಟ್ಟಂತಹ ಹಣ ಬೇಕು ಅಂತೇಳಿ ಡಿಮ್ಯಾಂಡ್ ಅನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಪಿಟಿಷನರು 2 ಚೆಕ್ಗಳನ್ನು ಕೊಟ್ಟಿರ್ತಾರೆ ಆ ಹಣಕ್ಕಾಗಿ. ಸೊ ಅದನ್ನು ಬೌನ್ಸ್ ಮಾಡಿದಂಥ ಕಂಪ್ಲೇಂಟ್ದಾರರು ಈ ಒಂದು ಪ್ರಕರಣವನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಇದು ಇಲ್ಲೀಗಲ್ ವ್ಯವಹಾರಕ್ಕೆ ಕೊಟ್ಟಂತ ಹಣ, ಹಾಗಾಗಿ ಇದು ಲೀಗಲ್ ಡೆಪ್ಟ್ ಬರೋದಿಲ್ಲ. ಹಾಗಾಗಿ ಎನ್ಎ ಆಕ್ಟ್ನ ಸೆಕ್ಷನ್ 138 ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಸೂಟ್ ನಾಟ್ ಮೇಂಟೈನಬಲ್ ಅಂತೇಳಿ ಹಾಗಾಗಿ ಇವರು ಹಾಕಿರುವಂಥ ಕೇಸನ್ನು ವಜಾಪಾಸ್ ಮಾಡಬೇಕು ಅಂತೇಳಿ ಒರಿಸ್ಸಾ ಹೈಕೋರ್ಟ್ಗೆ ಪಿಟಿಷನರ್ ಏನಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಕೊಳ್ತಾರೆ. ಸೊ ಹಾಗಾಗಿ ಇದನ್ನು ವಿಚಾರಣೆಯನ್ನು ಮಾಡದಂಥ ಹೈಕೋರ್ಟ್ ಸೊ ಇದು ಇಲ್ಲೀಗಲ್ ಡೆಪ್ಟ್ ಆಗಿರೋದ್ರಿಂದ ಇದು ಸೂಟ್ ನಾಟ್ ಮೇಂಟೈನಬಲ್ ಅಂತೇಳಿ ಅವರ ಪಿಟಿಷನ್ ಅನ್ನು ಹಲೋ ಮಾಡಿ ಆದೇಶವನ್ನು ನೀಡಿರುತ್ತೆ. ಈ ಒಂದು ಆದೇಶವನ್ನು ಶ್ರೀಮತಿ ಅನುಪಮಾ ಬಿಸ್ವಾಲ್ ವರ್ಸಸ್ ಸ್ಟೇಟ್ ಆಫ್ ಒಡಿಶಾ ಅಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಜ್ಮೆಂಟ್ ಅನ್ನು ನೋಡೋದಕ್ಕೆ ಡಿಸಿಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟ್ ಅನ್ನು ಕೂಡ ನೋಡಬಹುದಾಗಿರುತ್ತೆ. ಈ ಒಂದು ಪ್ರಕರಣವನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒರಿಸ್ಸಾ ಹೈಕೋರ್ಟ್ ಇನ್ನು ಕೆಲವೊಂದು ಮಹತ್ವದ ಒಂದು ಜಡ್ಜ್ಮೆಂಟ್ಗಳನ್ನು ಕೂಡ ನೀಡಿದೆ. ಅದರಲ್ಲಿ 1979ರಲ್ಲಿ ಡಿಸಿಷನ್ ಆಗಿರುವಂಥ NVP ಪಾಂಡ್ಯನ್ ವರ್ಸಸ್ MM ರಾಯ್ ಈ ಒಂದು ಪ್ರಕರಣ ಕೂಡ ನಮೂದು ಮಾಡಿದೆ. ಹಾಗೆಯೇ ವೀರೇಂದ್ರ ಸಿಂಗ್ ವರ್ಸಸ್ ಲಕ್ಷ್ಮೀ ನಾರಾಯಣ್, ಹಾಗೆ ಆರ್ ಪರಿಮಳಾಬಾಯಿ ಈ ಒಂದು ಪ್ರಕರಣಗಳ ಜೊತೆಗೆ ಇನ್ನೂ ಹಲವಾರು ಪ್ರಕರಣಗಳ ಪ್ರಮುಖ ಪ್ರಕರಣಗಳನ್ನು ಕೂಡ ಇದರಲ್ಲಿ ನಮೂದು ಮಾಡಲಾಗಿದೆ. ಈ ಒಂದು ಪ್ರಕರಣದಿಂದ ಗೊತ್ತಾಗುವಂತಹ ಒಂದು ಪ್ರಮುಖ ಅಂಶ ಅಂತಂದ್ರೆ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕಾದ್ರೆ ಅದು ಲೀಗಲ್ ಡೆಪ್ಟ್ ಆಗಿರಬೇಕಾಗಿರುತ್ತೆ. ಆದರೆ ಇಲ್ಲೀಗಲ್ ಡೆಪ್ಟ್ ಏನಿರ್ತದೆ ಅದನ್ನ ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅಂತ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚೆಕ್ ಬೌನ್ಸ್ ಆಗಿದ್ರೆ ಅದು ಅಂತ ಒಂದು ಚೆಕ್ ಬೌನ್ಸ್ ನಾಟ್ ಮೇಂಟೈನಬಲ್ ಆಗಿರುತ್ತೆ. ಸೊ ಎನ್ಎ ಆಕ್ಟ್ನ ಸೆಕ್ಷನ್ 138 ಅಡಿಯಲ್ಲಿ ಅದು ನಾಟ್ ಮೇಂಟೈನಬಲ್ ಆಗಿರುತ್ತೆ. ಸೊ ಹಾಗಾಗಿ ಅಂತ ಒಂದು ಡೆಪ್ಟ್ಗೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ನಮೂದು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಒರಿಸ್ಸಾ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿರುವಂಥದ್ದು ಇಲ್ಲಿ ಕಂಡುಬರುತ್ತೆ.